ನಮಸ್ಕಾರ, ವೆಲ್ಕಮ್ ಟು ಜಿಟಿ ಡೈರೀಸ್. ಇವಾಗ ನನ್ನ ಬೈಕ್ ರೈಡ್ ಎಲ್ಲಿ ಗೊತ್ತಾ? ಲೇಪಾಕ್ಷಿ. ಲೇಪಾಕ್ಷಿಗೆ ನಾನು ಇವತ್ತು ಬಂದಿದ್ದೀನಿ. ಇದು ಲೇಪಾಕ್ಷಿಯ ಎಂಟ್ರೆನ್ಸ್, ಮೈನ್ ಎಂಟ್ರೆನ್ಸ್ ಇದು. ಇಲ್ಲಿಂದ ಮುಂದೆ ಹೋಗಬೇಕು, ಸುಮಾರು ಒಂದು 10 ಕಿಲೋಮೀಟ್ರ್ ಏನೋ ಇದೆ. 10 ಕಿಲೋಮೀಟ್ರ್ ಹೋದರೆ ಲೇಪಾಕ್ಷಿ ಸಿಗುತ್ತೆ. ಆ ಲೇಪಾಕ್ಷಿ ವಿಡಿಯೋನ ಇವತ್ತು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ ನೋಡಿ. ಇವಾಗ ನಾನು 16 ಕಿಲೋಮೀಟ್ರ್ ಇದೆ ಲೇಪಾಕ್ಷಿ ಇಲ್ಲಿಂದ, ಎಂಟ್ರೆನ್ಸಿಂದ. ಅದು ಮೈನ್ ರೋಡ್, ಹೈದರಾಬಾದ್ ಮೈನ್ ರೋಡಿಂದ ಒಳಗಡೆ 16 ಕಿಲೋಮೀಟ್ರ್ ಬರಬೇಕು ಲೇಪಾಕ್ಷಿಗೆ. ಆ ಲೇಪಾಕ್ಷಿಗೆ ಇವತ್ತು ನಾನು ಹೋಗ್ತಾ ಇದ್ದೀನಿ, ನೋಡ್ಕೊಂಡು ಬರೋಣ ಬನ್ನಿ. ಈ ಕಡೆ ಏರಿಯಾಗಳೆಲ್ಲ ಹೆಂಗಿದೆ ನೋಡಿ, ನಮ್ಮ ಕಡೆ ಹೊಲ ಇರುತ್ತಲ್ವ ಆ ಥರ ಇದೆ ಇಲ್ಲಿ. ಬಟ್ ಇದು ಹೊಲ ಅಲ್ಲ, ಇದು ಒಂಥರ ಆಳು ಭೂಮಿ ಥರ ಇದೆ ನೋಡಿ. ಎಷ್ಟು ದೊಡ್ಡ ಬಾಯಿಲಿದೆ ನೋಡಿ, ಎಷ್ಟು ಅಗಲ ಜಾಗ, ಗುಡ್ಡ ಬೆಟ್ಟ, ಬರೀ ಇದೇನೆ ಈ ಕಡೆ. ಇದು ಲೇಪಾಕ್ಷಿಗೆ ಹೋಗೋ ರೋಡು. ಇಲ್ಲಿಂದ ಶಿರಾಗ್ ಕೂಡ ಹೋಗ್ಬೋದು, ಇಲ್ಲಿಂದ ಶಿರಾಗೂ ಕೂಡ ಕನೆಕ್ಟ್ ಆಗುತ್ತೆ. ಆ ರೋಡಲ್ಲಿ ನಾನಿದ್ದೀನಿ ನೋಡಿ. ಈ ಕಡೆ ಹೆಂಗಿರುತ್ತೆ ಏನಂತಾರಲ್ಲ ಭೂಮಿ, ಅದೆಲ್ಲ ಹೆಂಗಿರುತ್ತೆ ನೋಡಿ. ನಮ್ಮ ಕಡೆನೇ ಒಂಥರ, ನಮ್ಮ ಹಾಸನ ಕಡೆನೇ ಬೇರೆ ಥರ ಇರುತ್ತೆ, ಇಲ್ಲೇನೇ ಬೇರೆ ಥರ ಇದೆ. ಒಂದು ಹೊಸ ಎಕ್ಸ್ಪೀರಿಯನ್ಸ್. ವೆಲ್ಕಮ್ ಟು ಲೇಪಾಕ್ಷಿ. ಲೇಪಾಕ್ಷಿಗೆ ಎಂಟರ್ ಆಗಿದ್ದೀನಿ. ಆಂಧ್ರ ಬಸ್ ನೋಡಿ ಹೇಗಿದೆ. ಲೇಪಾಕ್ಷಿ 2 ಕಿಲೋಮೀಟರ್. ಟೆಂಪಲ್ ಕಾಣ್ತಾ ಇದೆ ನೋಡಿ, ಸಖತ್ತಾಗಿದೆ ಟೆಂಪಲ್ ನೋಡಿ. ಅಲ್ಲಿ ಕಾಣ್ತಾ ಇದೆ ಲೇಪಾಕ್ಷಿ. ಅಲ್ಲಿ ಜಟಾಯು ಅಲ್ಲಿ ಕಾಣ್ತಾ ಇದೆ ನೋಡಿ. ಇದೇ ಲೇಪಾಕ್ಷಿ ಊರು, ಇದು ಎಂಟ್ರೆನ್ಸ್. ಅಲ್ಲಿ ಜಟಾಯು ಕಾಣ್ತಾ ಇದೆ ನೋಡಿ. ಲಾಸ್ಟ್ ಟೈಮ್ ಬಂದಾಗ ನಾನು ಅಲ್ಲಿ ಹೋಗಿರ್ಲಿಲ್ಲ, ಈ ಸರಿ ಅಲ್ಲಿ ಹೋಗ್ತೀನಿ. ಅದು ಹತ್ಬೇಕನ್ಸುತ್ತೆ. ಸ್ವಲ್ಪ ಹೊಟ್ಟೆ ಹಸಿದೆ ಇದೆ. ತಿಂಡಿ ತಿಂದಾದ್ಮೇಲೆ ಒಳಗಡೆ ಹೋಗೋಣ. ಎಲ್ಲಾದ್ರೂ ಒಂದು ಸ್ವಲ್ಪ ತಿಂಡಿ ತಿನ್ನೋಣ. ಇಲ್ಲಿ ಎಂಟ್ರೆನ್ಸಲ್ಲಿ ನಮಗೆ ಬಸವಣ್ಣ ಸಿಗುತ್ತೆ. ಫಸ್ಟಿಗೆ ಸಿಗೋದು ಬಸವಣ್ಣನ ವಿಗ್ರಹ, ಫಸ್ಟಿಗೆ ಸಿಗುತ್ತೆ. ರೈಟ್ ಸೈಡಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಜಟಾಯು ಇದಕ್ಕೆ ಹೋಗೋದು. ಫಸ್ಟ್ ಈ ಕಡೆ ಹೋಗ್ಬರೋಣ ನೋಡಿ. ಇಲ್ಲಿದೆ ಬಸವಣ್ಣ. ಈ ಬಸವಣ್ಣ ಇದೆಯಲ್ಲ, ಇದೇ ಫಸ್ಟ್ ಸಿಗೋದು ಎಂಟ್ರೆನ್ಸಲ್ಲಿ. ಆಮೇಲೆ ಬರೋಣ ಇಲ್ಲಿಗೆ, ಆಮೇಲೆ ಬರ್ತೀನಿ. ಅಲ್ಲಿ ಲೇಪಾಕ್ಷಿ ಟೆಂಪಲ್ ಫಸ್ಟ್ ಇನ್ನೊಂದು ಟೆಂಪಲ್ ಇದೆ, ಆ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ. ಅದಕ್ಕೂ ಮುಂಚೆ ತಿಂಡಿ ತಿಂತೀನಿ, ಹೊಟ್ಟೆ ಹಸಿತಾ ಇದೆಯಪ್ಪ. ಬೆಳಿಗ್ಗೆ 4 ಗಂಟೆಯಿಂದ ರೈಡ್ ಮಾಡ್ತಾನೇ ಇದ್ದೀನಿ, ಹಾಗಾಗಿ ಹೊಟ್ಟೆ ಹಸಿತಾ ಇದೆ. ನೋಡೋಣ ಅಲ್ಲಿ ಟೆಂಪಲ್ ಮುಂದೆನೇ ಯಾವುದಾದ್ರೂ ಹೋಟೆಲ್ ಇದೆಯಾ ನೋಡ್ಬಿಟ್ಟು ತಿಂಡಿ ತಿನ್ನೋಣ. ಇದು ಲೇಪಾಕ್ಷಿ ಊರು, ಲೇಪಾಕ್ಷಿ ಅನ್ನೋ ಒಂದು ಜಾಗ, ಆಂಧ್ರ ಪ್ರದೇಶ್. ಇದು ಆ ಟೆಂಪಲ್ನ ಎಂಟ್ರೆನ್ಸ್. ಇಲ್ಲಿ ನೋಡಿ, ಈ ಎಂಟ್ರೆನ್ಸ್. ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಣ್ಣ ನೋಡಿ, ಇದು ಎಂಟ್ರೆನ್ಸ್. ಇಲ್ಲಿಂದ ಒಳಗಡೆ ಹೋಗ್ಬೇಕು ಟೆಂಪಲ್ಗೆ. ಇದು ಚಿಕ್ಕ ಪುಟ್ಟ ಹೋಟ್ಲಿದೆ, ನನಗೆ ಆ ಥರದ್ದೇ ಇಷ್ಟ. ನೋಡೋಣ, ಬೈಕ್ನ ಪಾರ್ಕಿಂಗ್ ಮಾಡಿ ಆಮೇಲೆ ತಿಂಡಿಗೆ ಹುಡುಕಾಡೋಣ. ಇದೇ ಟೆಂಪಲ್ಗೆ ಹೋಗೋ ದಾರಿ. ಬೈಕ್ ಪಾರ್ಕಿಂಗ್ ಇಲ್ಲಿನೂ ದುಡ್ಡ. ಇಲ್ಲಿನೂ ತೆಲುಗು ಕನ್ನಡ ಇಲ್ಲ, ಏನು ಮಾತಾಡೋದು ನೋಡೋಣ. ಆಮೇಲೆ ಕೊಡ್ಬೋದಾ? ಇದು ಲೇಪಾಕ್ಷಿಯ ಮುಖ್ಯ ದೇವಸ್ಥಾನ, ವೀರಭದ್ರ ಸ್ವಾಮಿ ದೇವಸ್ಥಾನ. ಇದು ಅದರ ಮುಂಭಾಗದಲ್ಲಿದೆ. ಇದು 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿರುವ ದೇವಸ್ಥಾನ. ಇದು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಈ ದೇವಸ್ಥಾನವನ್ನು ಕಟ್ಟಿರೋರು ಯಾರಪ್ಪ ಅಂದರೆ ವೀರಣ್ಣ ಎಂಬುವರು ಕಟ್ಟಿರೋದು ಈ ದೇವಸ್ಥಾನವನ್ನು. ಇಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪಕಲೆಗಳನ್ನ ಇಲ್ಲೂ ಕೂಡ ನೋಡ್ಬೋದು. ಇದು ದೇವಸ್ಥಾನದ
ಮುಖ್ಯ ಬಾಗಿಲು. ಇದರಿಂದ ನಾವು ಒಳಗಡೆ ಹೋದರೆ ದೇವಸ್ಥಾನ, ನೀವು ಇಲ್ಲಿ ವಾಸ್ತುಶಿಲ್ಪ ನೋಡ್ಬೋದು. ವಿಜಯನಗರ ಸಾಮ್ರಾಜ್ಯ ಅಂದರೆ ನಾವು ಹಂಪಿ ಅಲ್ಲೆಲ್ಲ ಏನು ವಾಸ್ತುಶಿಲ್ಪ ಇದನ್ನೆಲ್ಲ ನೋಡ್ತೀವಿ, ಇದನ್ನೆಲ್ಲ ಇಲ್ಲೂ ಕೂಡ ನೋಡ್ಬೋದು. ದೇವಸ್ಥಾನದ ಮುಂದೆನೇ ನಿಮಗೆ ಒಂದು ಗರುಡಗಂಬ ಇದೆ. ಅದರಿಂದ ಒಳಗಡೆ ಹೋದರೆ ನೀವು ವೀರಭದ್ರ ಸ್ವಾಮಿ ದೇವಸ್ಥಾನ, ವೀರಭದ್ರೇಶ್ವರನ ನೀವು ದರ್ಶನ ಮಾಡ್ಕೋಬೋದು. ಈ ದೇವಸ್ಥಾನದ ಒಳಗಡೆ ಯಾವುದೇ ರೀತಿ ವಿಡಿಯೋಗಳನ್ನ ಮಾಡೋಂಗಿಲ್ಲ, ಅಂದರೆ ವೀರಭದ್ರ ಸ್ವಾಮಿ ದೇವರಿರುವಂಥ ಜಾಗದಲ್ಲಿ ಮಾಡೋಂಗಿಲ್ಲ. ಇಲ್ಲೆಲ್ಲ ಮಾಡ್ಬೋದು. ಇದು ಮೇಯ್ನು ಅಲ್ಲಿರುವಂಥ ಗೋಪುರ ಮತ್ತು ಕಂಬಗಳ ಇರುವಂಥ ಒಂದು ಜಾಗ. ಇಲ್ಲಿ ತುಂಬಾ ಕಂಬಗಳಿದೆ, ಅದರ ಮೇಲೆ ವಾಸ್ತುಶಿಲ್ಪಗಳಿದೆ. ಇದನ್ನೆಲ್ಲ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ನೆನಪಾಗೋದು ಹಂಪಿ. ವಿಜಯನಗರ ಸಾಮ್ರಾಜ್ಯ ಅಂದರೆ ಫಸ್ಟ್ ನೆನಪಾಗೋದೇ ನಮಗೆ ಹಂಪಿ. ಅದೇ ಥರ ಶಿಲ್ಪಕಲೆಗಳಿರುವಂಥ ಕಂಬಗಳು, ಅದರ ಕಂಬಗಳ ಮೇಲಿರುವ ಕೆತ್ತನೆ, ಅದೆಲ್ಲ ತುಂಬ ಚೆನ್ನಾಗಿದೆ. ಈ ಗೋಪುರಗಳು ಇದೆಲ್ಲ ತುಂಬಾ ಸಖತ್ತಾಗಿದೆ. ಈ ಒಂದು ಜಾಗ ಒಂದು ದಿನ ನೀವು ಯಾವುದೇ ಟ್ರಿಪ್ ಮಾಡಬೇಕು, ಫ್ಯಾಮಿಲಿ ಜೊತೆ ಇರಬೇಕು ಅಥವಾ ಫ್ರೆಂಡ್ಸ್ ಜೊತೆ ಇರ್ಬೋದು, ಹೋಗೋದಾದರೆ ಈ ಒಂದು ಜಾಗ ತುಂಬ ಸೂಕ್ತವಾದ ಜಾಗ. ಈ ಜಾಗ ಒನ್ ಡೇ ಟ್ರಿಪ್ಗೆ. ಇದು ವೀರಭದ್ರ ಸ್ವಾಮಿ ದೇವಸ್ಥಾನ, ವೀರಭದ್ರೇಶ್ವರ ಇರುವಂಥ ಜಾಗ. ಇದ್ರ ಒಳಗಡೆ ತುಂಬ ದೇವರುಗಳಿದೆ. ಅದಾದಮೇಲೆ ಬಲಭಾಗದಲ್ಲಿ ಒಂದು ಮುಖ್ಯ ಆಕರ್ಷಣೆ ಏನಪ್ಪ ಅಂದರೆ, ಬಲಭಾಗದಲ್ಲಿ ಒಂದು ದೇವಿ ಇದೆ. ಆ ದೇವಿನ ನೀವು ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ, ಅಂದರೆ ಕನ್ನಡಿಯಲ್ಲಿ ನೋಡ್ಬೋದು. ಅದು ದೇವಿಯ ವಿಗ್ರಹ ಆಪೋಸಿಟ್ ಇದೆ, ಅದರ ಆಪೋಸಿಟಲ್ಲಿ ಒಂದು ಕನ್ನಡಿ ಇಟ್ಟಿರ್ತಾರೆ. ಆ ಕನ್ನಡಿಯಲ್ಲಿ ಆ ದೇವಿನ ನೀವು ನೋಡ್ಬೋದು. ಅದಾದಮೇಲೆ ನೀವು ಹೊರಗಡೆ ಬಂದರೆ ದೇವಸ್ಥಾನದ ಸುತ್ತ ಹಾಕ್ಬೋದು. ದೇವಸ್ಥಾನದ ಸುತ್ತ ನೀವು ಎಲ್ಲೇ ನೋಡಿದ್ರೂ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪಗಳು, ಅಂದರೆ ಕಂಬಗಳು, ಕಂಬದ ಕೆತ್ತನೆಗಳು ಇದೆ. ತುಂಬಾ ಸಖತ್ತಾಗಿರುವಂಥ ಜಾಗ. ಈ ದೇವಸ್ಥಾನದ ಹಿಂಭಾಗಕ್ಕೆ ಬಂದರೆ, ಅಂದರೆ ಬ್ಯಾಕ್ ಸೈಡ್ ಬಂದಾಗ ನಿಮಗೆ ಇಲ್ಲಿ ದೊಡ್ಡ ಏಕಶಿಲಾ ನಾಗಲಿಂಗ ಮೂರ್ತಿಯನ್ನು ನೋಡ್ಬೋದು. ಇದಂತೂ ಮೇಯ್ನ್ ಅಟ್ರಾಕ್ಷನ್ ಇಲ್ಲಿ. ಅದಾದಮೇಲೆ ಅಲ್ಲಿ ಗಣಪತಿಯ ವಿಗ್ರಹ ಇದೆ. ಇದೆಲ್ಲ ಒಂದು ಒಳ್ಳೆ ಅಟ್ರಾಕ್ಷನ್ ನಾವು ಟೂರಿಸ್ಟ್ಗೆ ಮತ್ತು ಯಾರೇ ಪ್ರವಾಸಿಗರು ಇಲ್ಲಿ ಹೋದರೆ ಇದು ಒಂದು ಮೇಯ್ನ್ ಅಟ್ರಾಕ್ಷನ್ನು. ಅದಾದಮೇಲೆ ಇಲ್ಲಿ ಎಲ್ಲ ತುಂಬ ವಾಸ್ತುಶಿಲ್ಪ ಇದನ್ನೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ನೋಡ್ಬೋದು. ಇಲ್ಲಿ ನೋಡಿ, ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಅಲ್ಲಿ ಒಂದು ಕಂಬ ಸಾಲಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಮೇಲ್ಕೋಟೆಯಲ್ಲಿ ಅದೇ ಥರ ಕಂಬ ಸಾಲು ಇರುವಂಥ ಜಾಗ ಇದೆ. ಅದೇ ಥರ ಇಲ್ಲೂ ಕೂಡ ಕಾಣುತ್ತೆ ನೋಡಿ. ಇದಿಷ್ಟು ಜಾಗ ಕಂಪ್ಲೀಟ್ ಕಂಬ ಮತ್ತು ವಾಸ್ತುಶಿಲ್ಪ ಇರುವಂಥ ಜಾಗ ನೋಡಿ. ಇದಿಷ್ಟು ಜಾಗನೂ ಹಾಗೆ ಇದೆ. ಅದಾದಮೇಲೆ ಅಲ್ಲಿ ಕಂಬಗಳಿದೆ, ಅಲ್ಲೆಲ್ಲ ಮರಳಿದೆ, ಅಲ್ಲೆಲ್ಲ ತುಂಬ ಚೆನ್ನಾಗಿ ನೀವು ಫೋಟೋಗಳು ತಗೋಬೋದು. ಅದಾದಮೇಲೆ ಈ ಜಾಗವಂತೂ ತುಂಬ ಇತಿಹಾಸ ಹೊಂದಿರುವಂಥ ಜಾಗ. ಇಲ್ಲಿ ಈ ಜಾಗವನ್ನು ನೀವು ಸುತ್ತಾಡಬೇಕಂದ್ರೆ ಸುಮಾರು 1 ಗಂಟೆಯಿಂದ 1.5 ಗಂಟೆಗಳ ಕಾಲ ಬೇಕು. ಯಾಕೆಂದರೆ ಅಷ್ಟು ಚೆನ್ನಾಗಿದೆ, ಅಂದರೆ ಅಷ್ಟು ಇತಿಹಾಸ ಇರುವಂಥ ಜಾಗ. ಅದನ್ನೆಲ್ಲ ನೋಡ್ತಾ ಇದ್ದರೆ ನಮಗೆ ವಿಜಯನಗರ ಸಾಮ್ರಾಜ್ಯ, ಹಿಂದಿನ ಕಾಲದ ಇತಿಹಾಸ ಅದೆಲ್ಲ ತುಂಬ ಚೆನ್ನಾಗಿ ನೆನಪಾಗುತ್ತೆ. ಇದೆಲ್ಲ ನಮಗೆ ಭಾರತೀಯರಾಗಿ ನಮಗೆ ಇದೆಲ್ಲ ಒಂದು ಹೆಮ್ಮೆ. ಹಾಗಾಗಿ ನಮಗೆ ಇದು ಇಷ್ಟ ಆಗುವಂಥ ಜಾಗ ಲೇಪಾಕ್ಷಿ. ಈ ಒಂದು ಜಾಗ ತುಂಬ ಚೆನ್ನಾಗಿದೆ. ಈ ಜಾಗ ಖಂಡಿತವಾಗಿ ನೀವು ಪ್ಲ್ಯಾನ್ ಮಾಡಿ, ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿ ಒಂದೊಳ್ಳೆ ಟ್ರಿಪ್ ಮಾಡ್ಬೋದು. ಅಲ್ಲಿಂದ ಮುಂದೆ ಬಂದರೆ ನಿಮಗೆ ಶಿವಲಿಂಗ ಸಿಗುತ್ತೆ. ಅದನ್ನು ನೋಡಿಕೊಂಡು ಮತ್ತೆ ಹೊರಗಡೆ ಬರ್ಬೋದು. ಹೊರಗಡೆ ಬಂದರೆ ನಿಮಗೆ ಎಲ್ಲಿ ನೋಡಿದ್ರೂ ದೇವಸ್ಥಾನದ ಸುತ್ತಮುತ್ತ ಎಲ್ಲೇ ನೋಡಿದ್ರೂ ವಿಜಯನಗರದ ವಾಸ್ತುಶಿಲ್ಪ, ಕಂಬ ಸಾಲು, ಕೆತ್ತನೆಗಳು ಅದೇ ಕಾಣ್ತಾ ಇರುತ್ತೆ. ಇದನ್ನೆಲ್ಲ ನೀವು ಎಷ್ಟು ನೋಡಿದ್ರೂ ಅದು ಮುಗಿಯೋದೇ ಇಲ್ಲ. ಅಷ್ಟು ವಾಸ್ತುಶಿಲ್ಪ ಮತ್ತು ಕಂಬ ಸಾಲು ಇದೆಲ್ಲ ತುಂಬಾ ಇದೆ. ದೇವಸ್ಥಾನದ ಸುತ್ತ ಅದೇ ಇರುವಂಥ ಜಾಗ. 16ನೇ ಶತಮಾನ ಅಂದರೆ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲೆಲ್ಲ ಆ ವಾಸ್ತುಶಿಲ್ಪಗಳು, ಆ ಶಿಲ್ಪಕಲೆಗಳು ಏನೇನಿದೆ ಅನ್ನೋದನ್ನು ನಾವು ತಿಳ್ಕೊಬೋದು. ಇದು ಕಂಪ್ಲೀಟ್ ದೇವಸ್ಥಾನದ ಒಂದು ಸುತ್ತು ಬಂದ್ರೂ ನಿಮಗೆ ಕಂಪ್ಲೀಟ್ ಅದನ್ನೇ ನೋಡ್ಬೋದು. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಇತಿಹಾಸ ತುಂಬ ಚೆನ್ನಾಗಿ ನೆನಪಾಗುತ್ತೆ. ಅದಾದಮೇಲೆ ಇಲ್ಲಿ ಈ ಒಂದು ಜಾಗ ಹೋಮ ಮಾಡ್ತಾ ಇದ್ದಂಥ ಜಾಗ. ಇವಾಗಲೂ ಕೂಡ ಮಾಡ್ತಾರೆ ಅನಿಸುತ್ತೆ ಕೆಲವೊಂದು ವಿಶೇಷ ಆಚರಣೆಗಳು ಇದ್ದಾಗ. ಸೊ ಈ ಒಂದು ಜಾಗ ಈ ದೇವಸ್ಥಾನದ ಎಡಭಾಗದಲ್ಲಿದೆ. ಅಲ್ಲಿಂದ ನಾವು ಮುಂದೆ ಬಂದರೆ ದೇವಸ್ಥಾನನ ಕಂಪ್ಲೀಟಾಗಿ ನೋಡ್ಬೋದು. ಇನ್ನೇನು ಆಲ್ಮೋಸ್ಟ್ ದೇವಸ್ಥಾನದ ಇನ್ನೇನು ಮುಂಭಾಗಕ್ಕೆ ಬರ್ತಾ ಇದ್ದೀನಿ ನಾನು.
ಇಲ್ಲಿಗೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಸುತ್ತು ಪ್ರದಕ್ಷಿಣೆ ಮುಗೀತು. ಇದು ದೇವಸ್ಥಾನದ ಮುಂಭಾಗ. ಇಲ್ಲಿಗೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ವೀಕ್ಷಣೆ ಮುಗೀತು. ಬನ್ನಿ ನೆಕ್ಸ್ಟ್ ನಾವು ನಂದಿ ಹತ್ರ ಹೋಗೋಣ. ಇದು ನಂದಿ ವಿಗ್ರಹ, ಒಂದು ಏಕಶಿಲಾ ನಂದಿ ವಿಗ್ರಹ. ಇದು ಅತಿ ದೊಡ್ಡ ಏಕಶಿಲಾ ನಂದಿ ವಿಗ್ರಹದಲ್ಲಿ ಇದು ಒಂದು ಕೂಡ. ಇದು ಸುಮಾರು 20 ಅಡಿ ಎತ್ತರ ಮತ್ತು 30 ಅಡಿ ಉದ್ದ ಇದೆ. ಆ ಒಂದು ಜಾಗ ತುಂಬ ಚೆನ್ನಾಗಿದೆ. ಇದು ಲೇಪಾಕ್ಷಿ ನೀವು ಹೋದ ತಕ್ಷಣ ಸಿಗುತ್ತೆ. ಅಲ್ಲಿಂದ ಮುಂದೆ ಹೋದರೆ ನಾವು ಹೋಗ್ತಾ ಇರೋಂಥ ಜಾಗ ಬಂದು ಜಟಾಯು ಇರುವಂಥ ಜಾಗ, ಜಟಾಯು ಪಕ್ಷಿ ಇರುವಂಥ ಜಾಗ. ಇಲ್ಲಿಂದ ಹೋಗ್ಬೋದು. ನೋಡಿ, ಇಲ್ಲಿ ಎಲ್ಲ ತುಂಬ ಹಳೆ ಮನೆಗಳು, ಹಳೆ ಕಾಲದ ಕೆಲವೊಂದು ಗೋಡೆಗಳನ್ನ ಕೂಡ ನೀವು ಇಲ್ಲಿ ನೋಡ್ಬೋದು. ಜಟಾಯು ಇರುವಂಥ ಜಾಗ ಕೂಡ ನೀವು ಲೇಪಾಕ್ಷಿ ಹೋದ ತಕ್ಷಣ ಎಂಟ್ರೆನ್ಸಲ್ಲೇ ಸಿಗುತ್ತೆ. ಬಟ್ ಮೊದಲು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ನಂದಿ ನೋಡಿಕೊಂಡು ಅದಾದಮೇಲೆ ಜಟಾಯು ಹತ್ರ ಹೋದರೆ ಚೆನ್ನಾಗಿರುತ್ತೆ. ಅಂದರೆ ಕೊನೆಗೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಆ ಜಾಗನ, ಜಟಾಯು ಇರುವಂಥ ಜಾಗನ. ಇದೇ ಒಂದು ಜಟಾಯು ಇರುವಂಥ ಜಾಗ. ಇವನ್ನ ನೋಡೋಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಅದಾದಮೇಲೆ ಅದು ಜಟಾಯು ಇರುವಂಥ ಜಾಗದ ಸುತ್ತಮುತ್ತ ಪಾರ್ಕ್ ಕೂಡ ತುಂಬ ಚೆನ್ನಾಗಿದೆ. ಈ ಕಡೆಯಿಂದ ನಾವು ಮೆಟ್ಲು ಹತ್ಕೊಂಡು ಹೋಗಬೇಕು ಜಟಾಯು ಹತ್ರ. ಜಟಾಯು ಹತ್ರ ಹೋಗೋಕ್ಕಾಗಲ್ಲ, ಅದನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿದರೆ. ಇಲ್ಲಿಂದ ನೋಡಿದ್ರೆ ನೀವು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಅದಾದಮೇಲೆ ಲೇಪಾಕ್ಷಿ ಊರನ್ನ ನೋಡ್ಬೋದು. ಇಲ್ಲಿಂದ ವ್ಯೂ ನೋಡೋಕ್ಕೆ ತುಂಬ ಸಖತ್ತಾಗಿರುತ್ತೆ. ಇಲ್ಲಿಂದ ನಂದಿ ಕೂಡ ಕಾಣುತ್ತೆ ನಿಮಗೆ, ನಂದಿನೂ ಕೂಡ ನೋಡ್ಬೋದು. ಆ ವ್ಯೂ ತುಂಬಾ ಸಖತ್ತಾಗಿದೆ. ಈ ಒಂದು ಜಾಗ ಒಂದು ಒಳ್ಳೆ ಜಾಗ, ಲೇಪಾಕ್ಷಿ ಅಂತ ಜಾಗ. ಈ ಜಟಾಯು ಹಿಸ್ಟ್ರಿ ಏನಪ್ಪ ಅಂದರೆ, ರಾಮಾಯಣ ಕಾಲದಲ್ಲಿ ಜಟಾಯು ರಾಮನೊಂದಿಗೆ ಯುದ್ಧ ಮಾಡಿ ಗಾಯಗೊಂಡು ಬಿದ್ದಿದ್ದಂತೆ. ಆ ಟೈಮಲ್ಲಿ ರಾಮ ಏನು ಮಾಡಿದ್ರಂತೆ, ಲೇ ಪಕ್ಷಿ ಅಂದರೆ ಎದ್ದೇಳು ಪಕ್ಷಿ ಎಂದು ಹೇಳಿದ್ರಂತೆ. ಆ ಒಂದು ಕಾರಣದಿಂದ ಲೇಪಾಕ್ಷಿ ಅನ್ನೋ ಒಂದು ಹೆಸರು ಬಂತು ಅನ್ನೋದು ಒಂದು ಇತಿಹಾಸ. ಅಂದರೆ ಲೇ ಪಕ್ಷಿ ಅಂತ ಹೇಳ್ಬಿಟ್ಟು ಹೆಸರು ಬಂತು ಅನ್ನೋದು ಒಂದು ಇತಿಹಾಸ ಈ ಒಂದು ಜಾಗಕ್ಕೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ತುಂಬಾ ಸಖತ್ತಾಗಿರುತ್ತೆ. ನಮ್ಮ ಇತಿಹಾಸ ಕೇಳ್ತಾ ಇದ್ರೆ ಈ ಜಟಾಯು ಪಕ್ಷಿ, ಜಟಾಯು ಅಂತ ಇರೋವಂಥ ಒಂದು ಏನಂತಾರಲ್ಲ ಪ್ರತಿಮೆ ಅಂತೂ ತುಂಬಾ ಸಖತ್ತಾಗಿದೆ, ನೋಡೋದಕ್ಕೆ ಸಖತ್ತಾಗಿದೆ. ಇಲ್ಲಿಂದ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಈ ಕಡೆ ನೋಡಿದ್ರೆ ನಿಮಗೆ ಗುಡ್ಡ ಬೆಟ್ಟಗಳು ಜಾಸ್ತಿ ಇರೋದ್ರಿಂದ ಅದನ್ನು ನೋಡೋದಕ್ಕೆ ಸಖತ್ತಾಗಿರುತ್ತೆ. ಇಲ್ಲಿಗೆ ನನ್ನ ಇವತ್ತಿನ ಲೇಪಾಕ್ಷಿಯ ಬೈಕ್ ರೈಡ್ ಕಂಪ್ಲೀಟ್ ಆಯಿತು. ಲೇಪಾಕ್ಷಿ ಒಂದು ಒಳ್ಳೆ ಇತಿಹಾಸ ಇರುವಂಥ ಜಾಗ. ಯಾರಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಖಂಡಿತವಾಗೂ ಪ್ಲ್ಯಾನ್ ಮಾಡಿ. ಬೆಂಗಳೂರಿಂದ ಜಸ್ಟ್ 110 ಕಿಲೋಮೀಟರ್ ಅಷ್ಟೇ. ಫ್ಯಾಮಿಲಿ ಜೊತೆ, ಫ್ರೆಂಡ್ ಜೊತೆ, ಮಕ್ಕಳ ಜೊತೆ ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅದರಲ್ಲೂ ಜಟಾಯು ನೋಡಿದ್ರೆ ತುಂಬಾ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಕಂಪ್ಲೀಟ್ ಬೈಕ್ ರೈಡ್ ಜರ್ನಿ, ನನ್ನ ಟ್ರಾವೆಲ್ ಜರ್ನಿನ ನನ್ನ ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿತಿ ಡೈರೀಸ್. ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.